ಹೆಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಬಾಲ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಇವತ್ತು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 7ನೇ ತರಗತಿಯ ಅಧ್ಯಾಯ 3 ಉಷ್ಣ ಪಾಠದ ಪ್ರಶ್ನೋತ್ತರಗಳನ್ನ ಪುನರಾವರ್ತನೆ ಮಾಡ್ತಾ ಇದ್ದೇವೆ. ಇದು ನಿಮ್ಮ essay 1ಗೆ ಸ್ವಲ್ಪ ಸಹಾಯ ಆಗ್ತದೆ. ಇಡೀ ಪಾಠದಲ್ಲಿ ಯಾವೆಲ್ಲ ಕ್ವೆಶ್ಚನ್ಸ್ ಗಳು ಬರಬಹುದು, ಹೇಗೆ ಆನ್ಸರ್ ಮಾಡುದು, ಅದ್ರ ಬಗ್ಗೆ ವಿವರಿಸ್ಲಿಕ್ಕೆ ಇದ್ದೇನೆ ಇವತ್ತಿನ ತರಗತಿಯಲ್ಲಿ. ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲ ಪ್ರಶ್ನೆ, ತಾಪ ಎಂದರೇನು? ತಾಪವನ್ನು ಅಳೆಯುವ ಸಾಧನ ಯಾವುದು? ಅದು ಸಾಧನ ಆಗ್ಬೇಕಾಯ್ತಾ? ಸಾಧನ ಯಾವುದು? ವಸ್ತುವಿನ ಉಷ್ಣತೆಯ ಮಟ್ಟದ ಒಂದು ವಿಶ್ವಸನೀಯ ಅಳತೆ ಅದರ ತಾಪ ಆಗಿರ್ತದೆ. ಅದರ ವಸ್ತುವಿನ ಉಷ್ಣತೆಯ ಮಟ್ಟ ಎಷ್ಟಿದೆ ಅನ್ನೋದನ್ನ ಅಳೆಯುತ್ತೇವೆ ನೋಡಿ, ಅದನ್ನೇ ತಾಪ ಅಂತ ಹೇಳ್ತಾರೆ. ಸೊ ತಾಪವನ್ನ ಅಳೆಯುವ ಸಾಧನವೇ ತಾಪಮಾಪಕ, ಥರ್ಮೋಮೀಟರ್ ಆಯ್ತಾ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಆದ್ರೆ ತಾಪಮಾಪಕ. ಎರಡನೇ ಪ್ರಶ್ನೆ ನೋಡಿ, ತಾಪಮಾಪಕದ ಮುಖ್ಯ 2 ವಿಧಗಳು ಯಾವುವು? ತಾಪಮಾಪಕದಲ್ಲಿ ನಮಗೆ ಗೊತ್ತಿರಬೇಕು, ನಾರ್ಮಲಿ 2 ಮುಖ್ಯವಾದ ವಿಧಾನಗಳು ಅಥವಾ ವಿಧಗಳು ಯಾವುವು? ಒಂದು ವೈದ್ಯಕೀಯ ತಾಪಮಾಪಕ ಬರ್ತದೆ, ಇನ್ನೊಂದು ಪ್ರಾಯೋಗಿಕ ತಾಪಮಾಪಕ ಬರ್ತದೆ. ವೈದ್ಯಕೀಯ ತಾಪಮಾಪಕವನ್ನ ವೈದ್ಯರು ಉಪಯೋಗಿಸ್ತಾರೆ. ಪ್ರಾಯೋಗಿಕ ತಾಪಮಾಪಕವನ್ನ ಲ್ಯಾಬ್ ಅಲ್ಲೆಲ್ಲ, ಪ್ರಯೋಗಶಾಲೆಯಲ್ಲಿ ನಾವು ಹೆಚ್ಚಾಗಿ ಉಪಯೋಗಿಸ್ತೇವೆ. ವೈದ್ಯಕೀಯ ತಾಪಮಾಪಕ ನೋಡಿರ್ತೀರಿ ಅಂತ ಹೇಳಿ ಭಾವಿಸ್ತೇನೆ. ನೋಡಿ, ಇಲ್ಲೊಂದು ಪಿಕ್ಚರ್ ಇದೆ. ಸೊ ಫಸ್ಟ್ ಒನ್, ಇದು ವೈದ್ಯಕೀಯ ತಾಪಮಾಪಕ, ಸಣ್ಣದು ಗ್ಲಾಸ್ ಟ್ಯೂಬ್ ಅಲ್ಲಿ ಇರ್ತದೆ. ಕೆಳಗೆ ಇದಕ್ಕೆ ಬುರುಡೆ ಅಂತ ಹೇಳುದು ಇದ್ರದು, ಆಯ್ತಾ. ಮತ್ತೆ ಇಲ್ಲಿ ಒಂದು ವಕ್ರತೆ ಇರ್ತದೆ, ಸ್ವಲ್ಪ ಜಸ್ಟ್ ಹೀಗಾಗಿರ್ತದೆ ಆಯ್ತಾ. ಇದು ಸಣ್ಣ ಒಂದು ನಳಿಕೆ, ಅದ್ರೊಳಗಿಂದ ಪಾದರಸ ಹೋಗ್ತದೆ, ಆದ್ರೆ ಇಲ್ಲಿ ಸ್ವಲ್ಪ ಇದು ವಕ್ರತೆ. ಇದಾದ್ರೆ ಬಾಕ್ಸ್ ಇದ್ರಲ್ಲಿ ಹಾಕಿಡ್ಲಿಕ್ಕೆ. ಮತ್ತೆ ಇದರ ರೇಂಜ್ ನೋಡಿ, ಇದು ಅಳತೆ ಪಟ್ಟಿ, ಇದ್ರೊಳಗೆ ಮಾರ್ಕ್ಸ್ ಎಲ್ಲ ಏನು ನಂಬರ್ಸ್ ಏನಿದೆ ನೋಡಿ, ಅದಕ್ಕೆ ಅಳತೆ ಪಟ್ಟಿ ಅಂತ ಹೇಳ್ತೇವೆ ಆಯ್ತಾ. ಸೊ ಇದು ವೈದ್ಯಕೀಯ ತಾಪಮಾಪಕ. ಓಕೆ, ಸೊ ಯಾವ್ದೆಲ್ಲ 2 ತಾಪಮಾಪಕಗಳಿವೆ? ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಾಯೋಗಿಕ ತಾಪಮಾಪಕ. ಸೊ 3ನೇ ಪ್ರಶ್ನೆಗೆ ಹೋಗೋಣ. ವೈದ್ಯಕೀಯ ತಾಪಮಾಪಕವನ್ನ ಬಳಸುವ ಮುನ್ನ ಗಮನಿಸಬೇಕಾದ ಎಚ್ಚರಿಕೆ ಕ್ರಮಗಳು ಯಾವುವು? ಈಗ ಡಾಕ್ಟರ್ ಹತ್ರ ಒಂದು ಪೇಷಂಟ್ ಬಂದ್ರು, ಹುಷಾರಿಲ್ಲ ಅಂತ ಹೇಳಿ, ಜ್ವರ. ಹಾಗಾದ್ರೆ ಡಾಕ್ಟರ್ ಅದನ್ನ ಬಳಸುವ ಮುನ್ನ ಏನೆಲ್ಲ ಕ್ರಮಗಳನ್ನ ವಹಿಸ್ತಾರೆ ಅಥವಾ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋದಾದ್ರೆ, ಮೊದಲಿಗೆ ಆ ತಾಪಮಾಪಕವನ್ನ ಉಪಯೋಗಿಸುವುದಕ್ಕಿಂತ ಮುಂಚೆ ಅದನ್ನ ನಂಜು ನಿರೋಧಕ ದ್ರಾವಣದಿಂದ ಅದನ್ನ ಕ್ಲೀನ್ ಮಾಡ್ಬೇಕು, ತೊಳೆಯಬೇಕು. ನಂಜು ನಿರೋಧಕ ದ್ರಾವಣ ಅಂತ ಹೇಳಿದ್ರೆ ಆಂಟಿಸೆಪ್ಟಿಕ್ ಆಯ್ತಾ. ಆಂಟಿಸೆಪ್ಟಿಕ್ ಅಲ್ಲಿ ಅದನ್ನೇನ್ ಮಾಡ್ಬೇಕು? ಕ್ಲೀನ್ ಮಾಡ್ಬೇಕು. ಇಲ್ಲದಿದ್ರೆ ಆಲ್ಕೋಹಾಲ್, ಪ್ಯೂರ್ ಆಲ್ಕೋಹಾಲ್ ಅಂತ ಇರ್ತದಲ್ವಾ, ಆಲ್ಕೋಹಾಲ್ ಅಲ್ಲಿ ಕೂಡ ಅದನ್ನ ಕ್ಲೀನ್ ಮಾಡ್ತಾರೆ. ಆಂಟಿಸೆಪ್ಟಿಕ್ ಅಲ್ಲಿ ಹೆಚ್ಚಾಗಿ ಆಂಟಿಸೆಪ್ಟಿಕ್ ಒಂದು ಲೋಷನ್ ಅಲ್ಲಿ ಅದನ್ನ ಹತ್ತಿಯಿಂದ ಒರೆಸ್ತಾರೆ ಅದನ್ನ ಸರಿಯಾಗಿ ಆಯ್ತಾ. ಸೊ ಇದು ಮಾಡ್ಲೇಬೇಕು. ಯಾಕೆ ಹೇಳಿದ್ರೆ, ಒಬ್ಬ ಹುಷಾರಿಲ್ಲದವನಿಗೆ ಉಪಯೋಗಿಸಿ ಇನ್ನೊಬ್ಬನಿಗೆ ಡೈರೆಕ್ಟ್ ಆಗಿ ಅವನ ಬಾಯಿಗೆ ಇಡು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ಅದನ್ನ ಕ್ಲೀನ್ ಮಾಡ್ಲೇಬೇಕಾಗ್ತದೆ. ಎರಡನೇದು ನೋಡಿ, ಬಳಸುವ ಮೊದಲು ಪಾದರಸದ ಮಟ್ಟ 35 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಕಡಿಮೆ ಇರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. ನಾವು ತಾಪಮಾಪಕವನ್ನ ಡಿಗ್ರಿ ಸೆಲ್ಸಿಯಸ್ ಮೂಲಕ ಹೇಳ್ತೇವೆ ಆಯ್ತಾ. ಸೆಲ್ಸಿಯಸ್ ಅನ್ನೋದು ಒಂದು ಮಾಪನ ಅಷ್ಟೇ. ಅಂದ್ರೆ ನಿಮಗೆ ಗೊತ್ತಿರಬಹುದು, ಈಗ ಉದ್ದವನ್ನ ಸೆಂಟಿಮೀಟರ್, ಕಿಲೋಮೀಟರ್ ಹಾಗೆ ನಾವು ಅಳಿತೇವಲ್ವಾ. ಹಾಗೆ ತೂಕವನ್ನ ನಾವು ಹೇಗೆ ಅಳಿತೇವೆ? ಕೆಜಿ ಅಲ್ವಾ, ಗ್ರಾಮ್ಗಳಲ್ಲಿ ಅಳಿತೇವೆ. ಹಾಗೆಯೇ ತಾಪಮಾಪಕವನ್ನು ನಾವು ಡಿಗ್ರಿ ಸೆಲ್ಸಿಯಸ್ ಗಳಲ್ಲಿ ಅಳಿತೇವೆ ಆಯ್ತಾ. ಸೊ ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಯಾವುದು? ಬಳಸುವ ಮೊದಲು ಪಾದರಸದ ಮಟ್ಟ. ಆ ಪಾದರಸ ಕೆಳಗೆ ಇರ್ಬೇಕು, ಮೇಲೆ ಬಂದಿದ್ರೆ ಅದನ್ನ ಏನ್ ಮಾಡ್ಬೇಕು? ಒಂದು ಜರ್ಕ್ ಅಂತ ಹೇಳಿದ್ರೆ ಅವ್ರು ಜಸ್ಟ್ ಕೈಯಲ್ಲಿ ಹೀಗೆ ಮಾಡ್ತಾರೆ, ಅದನ್ನ ಕೆಳಗೆ ಬರುವಂತೆ ಮಾಡ್ಬೇಕು. ಅದನ್ನ ಅಷ್ಟು ಸರಿಯಾಗಿ ಬಳಕೆಗೆ ಮುನ್ನ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳಾವುದು. ಓಕೆ, 4ನೇ ಪ್ರಶ್ನೆಗೆ ಹೋಗೋಣ. ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕದ ನಡುವಿನ ಹೋಲಿಕೆ ಬರೆಯಿರಿ. ಹೋಲಿಕೆ ಅಂತ ಹೇಳಿದ್ರೆ ಸಿಮಿಲಾರಿಟೀಸ್, ಅದು ಹೇಗೆ ಸೇಮ್ ಆಗಿದೆ ಅನ್ನೋದನ್ನ ಆಯ್ತಾ. ಪ್ರಯೋಗಶಾಲಾ ತಾಪಮಾಪಕ ಒಂದು ಉದ್ದನೆಯ ಗಾಜಿನ ನಳಿಕೆಯಿಂದ ಮಾಡಲ್ಪಟ್ಟಿದೆ. ಹಾಗೆ ವೈದ್ಯಕೀಯ ತಾಪಮಾಪಕ ಕೂಡ ಹಾಗೆ
ಉದ್ದನೆಯ ಗಾಜಿನ ನಳಿಕೆಯಿಂದ ಮಾಡಲ್ಪಟ್ಟಿದೆ. ಸೇಮ್ ಎರಡು ಕೂಡ ಗಾಜಿನಿಂದಲೇ ಆಗಿರ್ತದೆ. ಒಂದು ತುದಿಯಲ್ಲಿ ಗಾಜಿನ ಬುರುಡೆ ಇದ್ದು ಅದರ ಒಳಗೆ ಪಾದರಸ ಇರ್ತದೆ. ಯಾವ್ದ್ರಲ್ಲಿ? ಪ್ರಯೋಗಶಾಲಾ ತಾಪಮಾಪಕದಲ್ಲಿ. ಅದೇ ರೀತಿ ವೈದ್ಯಕೀಯ ತಾಪಮಾಪಕದಲ್ಲಿ ಕೂಡ ಹಾಗೆ ಬುರುಡೆ ಇರ್ತದೆ, ಅದ್ರ ಒಳಗೆ ಏನಿರ್ತದೆ? ಪಾದರಸ ಇರ್ತದೆ. ಮತ್ತೆ ತಾಪವನ್ನ ಅಳೆಯಲು ನಮ್ಗೆ ಅಳತೆ ಪಟ್ಟಿ ಇರ್ತದೆ. ಯಾವ್ದ್ರಲ್ಲಿ? ಪ್ರಯೋಗಶಾಲಾ ತಾಪಮಾಪಕದಲ್ಲಿ. ಅದೇ ರೀತಿ ಇದ್ರಲ್ಲಿ ಕೂಡ ಇರ್ತದೆ. ವೈದ್ಯಕೀಯ ತಾಪಮಾಪಕದಲ್ಲಿ ಕೂಡ ಏನಿರ್ತದೆ? ಅಳತೆ ಪಟ್ಟಿ ಇರ್ತದೆ. ಹಾಗಾಗಿ ಅದರ ಮೂಲಕ ನಾವು ತಾಪವನ್ನ ನೋಡಬಹುದು. ಅರ್ಥಾಯ್ತಾ? ಇದೆರಡು ಹೋಲಿಕೆ ಅಂದ್ರೆ ಸಿಮಿಲ್ಯಾರಿಟೀಸ್. ಹಾಗಾದ್ರೆ ಮುಂದಕ್ಕೆ ನಾವು ಅದರ ವ್ಯತ್ಯಾಸವನ್ನ ನೋಡೋಣ. ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕದ ವ್ಯತ್ಯಾಸಗಳನ್ನ ನೋಡೋಣ. ನೋಡಿ, ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿ -10°C ನಿಂದ 110°C ವರೆಗೆ ಇರ್ತದೆ. ಆಯ್ತಾ? ಅಂದ್ರೆ ವ್ಯಾಪ್ತಿ ಅಂತ ಹೇಳಿದ್ರೆ ಅದರಲ್ಲಿ ನಂಬರ್ಸ್ ಇರ್ತದಲ್ವಾ, ನಾನು ತೋರಿಸಿದೆ ಅಲ್ವಾ, ಅದು ವೈದ್ಯಕೀಯ ತಾಪಮಾಪಕ ನಾನ್ ನಿಮ್ಗೆ ತೋರಿಸಿದ್ದು. ಈ ನಂಬರ್ಸ್ ಉಂಟಲ್ಲ, ಎಲ್ಲಿಂದ ಎಲ್ಲಿ ತನಕ ಇರ್ತದೆ? ಇದ್ರಲ್ಲಿ ಯಾವ್ದ್ರಲ್ಲಿ ಅಲ್ಲ, ಇದ್ರಲ್ಲಿ ಎಷ್ಟು ನಂಬರ್ಸ್ ಇರ್ತದೆ? 110°C, -10°C 110°C ವರೆಗೆ ಇರ್ತದೆ. ಅದೇ ವೈದ್ಯಕೀಯ ತಾಪಮಾಪಕದಲ್ಲಿ ಆದ್ರೆ 35°C ನಿಂದ 42°C ವರೆಗೆ ಇರ್ತದೆ. ಯಾಕೆ ಹೆಚ್ಚಿರುವುದಿಲ್ಲ? ಯಾಕೆ ಹೇಳಿದ್ರೆ ನಮ್ಮ ಬಾಡಿಯ ತಾಪ ಅಂದ್ರೆ ನಮ್ಮ ದೇಹದ ತಾಪ ಅದಕ್ಕಿಂತ ಹೆಚ್ಚಿಗೆ ಹೋಗುವುದಿಲ್ಲ. ನಾರ್ಮಲ್ ಟೆಂಪರೇಚರೇ 35-36 ಇರ್ತದೆ. ಅದ್ರದ್ದು ಎಲ್ಲರಿಗೆ ಒಂದೇ ಲೆಕ್ಕ ಇರ್ತದ? ಇಲ್ಲ, ಅದು ಕೂಡ ಅಲ್ಲ. ಈಗ ನನ್ನ ದೇಹದ ತಾಪಮಾನ ಒಂದು 36-37 ಅಂತ ಇದ್ರೆ ನಿಮ್ಮದು ಅಷ್ಟೇ ಇರ್ಬೇಕಂತೇನಿಲ್ಲ. 35 ಇರ್ಬೋದು, 35.5 ಇರ್ಬೋದು. ಹಾಗೆ ಅದು ಏರಿಕೆ ಅಥವಾ ಇಳಿಕೆ ಅಂದ್ರೆ ವೇರೀಸ್. ಆಯ್ತಾ? ಅದು ಒಂದೇ ಲೆಕ್ಕ ಇರುವುದಿಲ್ಲ, ಅದು ನೆನಪಿಟ್ಕೊಳ್ಬೇಕು. ಮತ್ತೆ 42°C ಗಿಂತ ಜಾಸ್ತಿ ಹೋಗುವುದಿಲ್ಲ, ಅದು ಕೂಡ ನೆನಪಿಟ್ಕೊಳ್ಬೇಕು. ಮತ್ತೆ ಇನ್ನೊಂದು ಪಾಯಿಂಟ್ ಹೇಳುದಾದ್ರೆ, ಇದರಲ್ಲಿ ಬುರುಡೆಯ ಬಳಿ ವಕ್ರತೆ ಇಲ್ಲ. ಯಾವ್ದ್ರಲ್ಲಿ ವಕ್ರತೆ ಇಲ್ಲ? ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಆ ವಕ್ರತೆ ಅನ್ನೋದು ನಾನಾಗ ತೋರಿಸಿದೆ ನೋಡಿ. ಈ ರೀತಿ ಒಳಗೆ ಒಂದೊಂದು ಸಪೂರದ ನಳಿಕೆ ಉಂಟು, ಅಲ್ಲಿ ಪಾದರಸ ಹರಿತದೆ, ಅದರಲ್ಲಿ ಹೀಗೆ ವಕ್ರತೆ ಇರುವುದಿಲ್ಲ. ಯಾವ್ದ್ರಲ್ಲಿ? ಪ್ರಯೋಗಶಾಲಾ ತಾಪಮಾಪಕದಲ್ಲಿ. ಆದ್ರೆ ವೈದ್ಯಕೀಯ ತಾಪಮಾಪಕದಲ್ಲಿ ಈ ವಕ್ರತೆ ಇರ್ತದೆ. ಯಾಕೆ ಈ ವಕ್ರತೆಯ ಕೆಲಸ ಏನಂತ ಹೇಳಿದ್ರೆ, ಇದು ಪಾದರಸದ ಮಟ್ಟವನ್ನ ಕುಸಿಯದಂತೆ ತಡೆಯುತ್ತದೆ. ಅಂದ್ರೆ ಇದ್ರಲ್ಲಿ ನೀವು ನೋಡಿರ್ಬೇಕಾದ್ರೆ, ಯಾವ್ದ್ರಲ್ಲಿ? ಪ್ರಯೋಗಶಾಲಾ ತಾಪಮಾಪಕದಲ್ಲಿ ನೀವು ಒಂದು ಬಿಸಿ ನೀರಲ್ಲಿ ನಿಮ್ಮ ತಾಪಮಾಪಕವನ್ನ ಇಟ್ಟು ನೀವು ತಾಪವನ್ನ ಅಳಿತೀರಾದ್ರೆ ಹೊರಗೆ ತೆಗೆದ ತಕ್ಷಣ ಅದು ಕಡಿಮೆ ಆಗ್ತದೆ, ಅಂದ್ರೆ ಅದು ಪಾದರಸ ಇಳಿತದೆ. ಆದ್ರೆ ವೈದ್ಯಕೀಯ ತಾಪಮಾಪಕದಲ್ಲಿ ಹಾಗಾಗುದಿಲ್ಲ. ಯಾಕೆ ಹೇಳಿದ್ರೆ ಅದರಲ್ಲಿ ವಕ್ರತೆ ಇರುವ ಕಾರಣದಿಂದಾಗಿ ಅದು ಇಳಿಬೇಕಾದ್ರೆ ಒಂದು ಜರ್ಕ್ ಅದಕ್ಕೆ ಕೊಡ್ಬೇಕಂದ್ರೆ ಅದನ್ನ ಹೀಗೆ ಹೀಗೆ ಕೈಯಲ್ಲಿ ರಟ್ಟಿಸುವಂತೆ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ, ಮುಂದಕ್ಕೆ ಹೋಗೋಣ. 6ನೇ ಪ್ರಶ್ನೆ ನೋಡಿ. ಪ್ರಯೋಗಶಾಲಾ ತಾಪಮಾಪಕವನ್ನ ಬಳಸುವಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು? ಈಗ ವೈದ್ಯಕೀಯ ತಾಪಮಾಪಕವನ್ನ ನೋಡಿದ್ವಿ, ಏನೆಲ್ಲ ಡಾಕ್ಟರ್ ಮಾಡ್ತಾರೆ ಅಂದ್ರೆ ಅದನ್ನ ಬಳಸುವ ಮುನ್ನ. ಆದ್ರೆ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು ಯಾವುದು? ಮೊದಲನೇದಾಗಿ, ಪ್ರಯೋಗಶಾಲಾ ತಾಪಮಾಪಕವನ್ನ ಓದುವಾಗ ಅದು ನೇರವಾಗಿ ಕಣ್ಣಿನ ದೃಷ್ಟಿಗೆ ಸಮವಾಗಿರಬೇಕು. ಅಂದರೆ ಓರೆಯಾಗಿರ್ಬಾರ್ದು. ಓರೆಲ್ಲ ಹಿಡಿದು ಅದನ್ನ ನಾವು ನೋಡ್ಲಿಕ್ಕೆ ಆಗುದಿಲ್ಲ. ಸರಿ, ನೇರವಾಗಿ ಅಂದ್ರೆ ಇದು ನಿಮ್ಮ ವೈದ್ಯಕೀಯ ತಾಪಮಾಪಕ ಅಂದ್ರೆ ಇಲ್ಲಿ ಇಷ್ಟರ ಮಟ್ಟಿಗೆ ಉಂಟಂತ ಹೇಳಿದ್ರೆ ಇಲ್ಲಿ ನಿಮ್ಮ ಕಣ್ಣಿರ್ಬೇಕಂದ್ರೆ ಅದ್ರ ಎದುರಲ್ಲಿ ಡೈರೆಕ್ಟ್ ಆಗಿ ನೋಡುವ ಹಾಗಿರ್ಬೇಕು. ಮತ್ತೆ ಪಾದರಸದ ಬುರುಡೆಯು ತಾಪವನ್ನು ಅಳೆಯಬೇಕಾದ ಪದಾರ್ಥದಿಂದ ಎಲ್ಲಾ ಬದಿಗಳಲ್ಲೂ ಆವರಿಸಲ್ಪಟ್ಟಿದೆ. ಆದ್ದರಿಂದ ಬುರುಡೆಯು ಪದಾರ್ಥದ ಪಾತ್ರೆಯ ಮೈಗೆ ತಾಗದಿರಲಿ. ಅಂದ್ರೆ ನೀವೊಂದು ಗ್ಲಾಸಿಗೆ ಇಟ್ಟಿದ್ದೀರಿ, ಒಂದು ಬೀಕರಲ್ಲಿ ಇಟ್ಟಿದ್ದೀರಿ, ಇದನ್ನ ಹೀಗೆ ಇಟ್ಟು ಅದನ್ನ ತಾಗಿಸುವ ಹಾಗೆ ಇಡ್ಲಿಕ್ಕಿಲ್ಲ. ಈ ಬುರುಡೆ ಉಂಟಲ್ಲ ಅದ್ರ ಕೆಳಗೆ ಅದನ್ನ ತಾಗಿಸುವ ಹಾಗೆ ಇಡ್ಲಿಕ್ಕಿಲ್ಲ. ಮತ್ತೆ ಪಾದರಸದ ಎಳೆಯು ಸಮಸ್ಥಿತಿಗೆ ಬರುವವರೆಗೆ ಕಾಯಬೇಕು ಮತ್ತು ಅಳತೆಯನ್ನ ಗುರುತಿಸಿಕೊಳ್ಳಬೇಕು. ಆ ಪಾದರಸ ಮೇಲೆ ತನಕ ಬರ್ತದೆ ನೋಡಿ, ಅದಲ್ಲಿ ನಿಲ್ಲಬೇಕು. ಅಂದ್ರೆ ಅಷ್ಟು ಅಂತ ಹೇಳಿ ನಿಮ್ಗೆ ತೋರಿಸುವ ಅಷ್ಟರ ಮಟ್ಟಿಗೆ ನೀವು ಸ್ವಲ್ಪನಾದ್ರೂ ಕಾಯ್ಬೇಕಾಗ್ತದೆ. ಆಯ್ತಾ? ಒಮ್ಮೆಲೆ ಮೇಲೆ ಬಂತು ಇಷ್ಟೇ ಅಂತ ಹೇಳಿ ನೀವು ನೋಟ್ ಮಾಡಿಕೊಳ್ಳುದಲ್ಲ. ಯಾಕಂದ್ರೆ ಕೆಲವೊಮ್ಮೆ ಮೇಲೆ ಹೋಗದೆ ಪುನಃ ಕೆಳಗೆ ಬರುವ ಚಾನ್ಸಸ್ ಇರ್ತದೆ. ಅಂದ್ರೆ ಅದ್ರ ತಾಪವನ್ನ ಅದು ಸೆಟ್ ಮಾಡ್ತಾ ಇರ್ತದೆ. ಸೊ ಅಷ್ಟರ ತನಕ ನಾವೇನ್ ಮಾಡ್ಬೇಕು? ಕಾಯ್ಬೇಕು, ಸ್ವಲ್ಪ ಆದ್ರೂ ಕಾಯ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಗೆ ನೋಡಿ 7ನೇ ಪ್ರಶ್ನೆ. ತಾಪಮಾಪಕವನ್ನ ಬಳಸುವಲ್ಲಿ ಬಹಳ ಎಚ್ಚರಿಕೆ ಕ್ರಮವನ್ನ ವಹಿಸಬೇಕು, ಏಕೆ?
ತಾಪಮಾಪಕ ನಾವು ಬಳಸಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರಬೇಕು. ಯಾಕೆ ಹೇಳಿದ್ರೆ ತಾಪಮಾಪಕದಲ್ಲಿ ನಾವು ಬಳಸುವಂತಹದ್ದು ಪಾದರಸ ಒಂದು ಲೋಹ ಆದ್ರೂ ಕೂಡ ಇದೊಂದು ವಿಷಯುಕ್ತ ಲೋಹ, ಅಂದ್ರೆ ವಿಷಕಾರಿ ಪದಾರ್ಥ ಆಗಿದೆ. ಇದು ಒಂದು ವೇಳೆ ಒಡೆದು ಹೋದ್ರೆ, ನಾವೇನಾದ್ರೂ ಒಂದು ನೀರಿನಲ್ಲಿ ಇಟ್ಟಿದ್ದೇವೆ, ಆ ನೀರಿನಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ನಾವು ಒಂದು ಪ್ರಯೋಗಗಳನ್ನ ಮಾಡ್ತಾ ಇದ್ದೇವೆ. ಈ ಪ್ರಯೋಗ ಮಾಡುವಾಗ ಈ ಪಾದರಸ ಒಡೆದು ಹೋಯ್ತು, ಆಗ ಪ್ರಾಬ್ಲಮ್ ಆಗ್ತದೆ ಅಲ್ವಾ. ಸೊ ಅದೆಲ್ಲಾದ್ರೂ ರಟ್ಟಬಹುದು ಅಥವಾ ಏನಾದ್ರೂ ತಪ್ಪಿ ಕೈಗೆ ಬಾಯಿಗೆಲ್ಲ ಹೋಗ್ಬೋದು, ಆಗ ಅದು ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ನಾವು ಆದಷ್ಟು ಬಹಳ ಜಾಗ್ರತೆಯಿಂದ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಕಾರ್ಯ ನಿರ್ವಹಿಸ್ತಾ ಇರ್ಬೇಕಿದ್ರದು. 8ನೇದು ನೋಡಿ, ಪಾದರಸ ಬಳಸದೇ ಇರುವ ತಾಪಮಾಪಕ ಇದೆಯೇ? ಪಾದರಸ ಇಲ್ಲದೆ, ಈಗ ಪಾದರಸ ಡೇಂಜರಸ್ ಅಂತ ಆಯ್ತು ಅಲ್ವಾ, ಆದ್ರೆ ಪಾದರಸ ಬಳಸದೆಯೇ ತಾಪಮಾಪಕ ಇರ್ತದ? ಹೌದು, ಇದೆ. ಪಾದರಸ ಇಲ್ಲದೆಯೇ ಇರುವಂತಹ ತಾಪಮಾಪಕಗಳಿವೆ. ಇದನ್ನ ಡಿಜಿಟಲ್ ತಾಪಮಾಪಕ ಅಂತ ಹೇಳ್ತೇವೆ. ನೋಡಿ, ಇದು ನೋಡಿ, ಇದು ನಾವು ಬ್ಲೂ ಕಲರ್ ಏನ್ ಕಾಣ್ತಾ ಇದೆ ನೋಡಿ, ಇದು ಡಿಜಿಟಲ್ ತಾಪಮಾಪಕ. ಇದರಲ್ಲಿ ಜಸ್ಟ್ ಬಾಯಿಗಿಟ್ರೆ ಸಾಕು, ಇದು ಬಿಸಿ ಆಗ್ತದೆ. ಇದು ಮೆಟಲ್ ಪಾರ್ಟ್, ಲೋಹದ ಒಂದು ಪಾರ್ಟ್ ಆಗಿರ್ತದೆ. ಸೊ ಇದರಲ್ಲಿ ಗೊತ್ತಾಗ್ತದೆ. ಈಗ ಇದು ಬಾಯಿಗೆ ಇಡ್ಲೇಬೇಕು. ಆದ್ರೆ ಬಾಯಿಗೆ ಇಡದೆ ಕೂಡ ಇರುವಂತಹ ತಾಪಮಾಪಕಗಳಿದೆ. ಇದನ್ನ ನೋಡಿದೀರಾ? ಈ ಚಿತ್ರದಲ್ಲಿ ನೋಡಿ, ಮೊದಲಿಗೆ 2ನೇ ಚಿತ್ರ ಕಾಣ್ತಾ ಉಂಟಲ್ಲ, ಈ ಚಿತ್ರ ನೋಡಿದೀರಾ? ಇದು ಕೊರೋನಾದ ಸಂದರ್ಭದಲ್ಲೆಲ್ಲ ಹೆಚ್ಚಾಗಿ ಮಾಲ್ಗಳಲ್ಲಿ, ಸಂಸ್ಥೆಗಳಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ ಅಲ್ವಾ, ನಿಮ್ಮ ನಿಮ್ಗೆ ನೆನಪು ಉಂಟಾ ಇಲ್ವಾ ಗೊತ್ತಿಲ್ಲ, ನೀವು ಶಾಲೆಗೆ ಹೋಗುವಾಗ ಕೊರೋನಾದ ಸಂದರ್ಭದಲ್ಲಿ ಇದನ್ನ ನೋಡ್ಲಿಕ್ಕಿತ್ತು, ಟೆಂಪರೇಚರ್ ಅನ್ನ ನೋಡಿ ಬರೀಲಿಕ್ಕಿತ್ತು. ಆಗ ಉಪಯೋಗಿಸ್ತಾ ಇದ್ದದ್ದು ಅದೇ, ಆ ತಾಪಮಾಪಕವೇ. ಆಯ್ತಾ? ಸೊ ಅದು ಪಾದರಸ ಬಳಸದೇ ಇರುವಂತಹ ತಾಪಮಾಪಕ. ಜಸ್ಟ್ ಒಂದು ಇದರಿಂದ ಯಾವುದು ಒಂದು ವಿಕಿರಣಗಳಿಂದ ಏನ್ ಮಾಡ್ತೇವೆ, ನಾವು ತಾಪವನ್ನ ಅಳಿತೇವೆ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. ವಹನ ಎಂದರೇನು? ವಾಹನ ಅಲ್ಲ, ಇದು ವಹನ. ವಹನ ಎಂದರೆ ವಸ್ತುವಿನ ಬಿಸಿಯಾದ ತುದಿಯಿಂದ ತಣ್ಣನೆ ತುದಿಗೆ ಉಷ್ಣವು ಪ್ರಸಾರವಾಗುವ ಪ್ರಕ್ರಿಯೆಯನ್ನು ವಹನ ಅಂತ ಹೇಳ್ತಾರೆ. ಇದು ಘನವಸ್ತುಗಳಲ್ಲಿ ನಡೀತದೆ. ಈಗ ನೀವೇ ಒಮ್ಮೆ ಇಮ್ಯಾಜಿನೇಷನ್ ಮಾಡಿಕೊಳ್ಳಿ, ಒಂದು ಬೆಂಕಿ ಸ್ಟವ್ ಅಲ್ಲಿ ಏನೋ ಒಂದು ಇಟ್ಟಿದ್ದೀರಿ, ಆಗ ಒಂದು ತಟ್ಟೆ ಏನೋ ಇಟ್ಟಿದ್ದೀರಿ, ಅದು ಬಿಸಿ ಆಗ್ತಾ 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 ಅದರ ಕೈ ಹಿಡಿಗೆ ತನಕ ಬರ್ತದೆ. ನೋಡಿ, ಇದನ್ನೊಂದು ಸ್ಟವ್ ಅಲ್ಲಿ ಹೀಗೆ ಒಂದು ಪಾತ್ರೆ ಇಟ್ಟಿದ್ದೀರಿ ನೀವು ಅಲ್ವಾ, ಇದು ಕೂಡ ಮೆಟಲ್ ಇದಾಗಿರ್ತದೆ. ಆದ್ರೆ ಬಿಸಿ ಇಲ್ಲಿಂದ ನೋಡಿ, ಇದು ಬಿಸಿ ಆಗ್ತಾ ಉಂಟು, ಆದ್ರೆ ಇಲ್ಲಿಂದ ಇಲ್ಲಿ ತನಕ ಬಿಸಿ ವರ್ಗಾವಣೆ ಆಗ್ತದೆ ನೋಡಿ, ಅದನ್ನು ವಹನ ಅಂತ ಹೇಳ್ತೇವೆ. ಅಂದ್ರೆ ಬಿಸಿಯಾದ ತುದಿಯಿಂದ ತಣ್ಣಗಿನ ತುದಿಯವರೆಗೆ ಉಷ್ಣದ ವರ್ಗಾವಣೆಯನ್ನ ವಹನ ಅಂತ ಹೇಳುದು. ಇದು ಯಾವುದ್ರಲ್ಲಿ ನಡೀತದೆ? ಘನವಸ್ತುಗಳಲ್ಲಿ ನಡೀತದೆ. ಹಾಗಾದ್ರೆ ವಹನಗಳಲ್ಲಿ 2 ವಿಧ. ಅಂದ್ರೆ ಯಾವುದೆಲ್ಲ ವಸ್ತು ಬಿಸಿ ಆಗ್ತದೆ ನೋಡಿ, ಅದನ್ನ ಹಿಡಿದಿಟ್ಟುಕೊಂಡು, ಅಂದ್ರೆ ಅದನ್ನ ನೋಡಿಕೊಂಡು ನಾವು ವಸ್ತುಗಳನ್ನು 2 ರೀತಿಯಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೆಯದು ಉಷ್ಣವಾಹಕಗಳು. ಉಷ್ಣವಾಹಕಗಳು ಎಂದರೇನು? ಉದಾಹರಣೆ ಕೊಡಿರಿ. ತಮ್ಮ ಮೂಲಕ ಉಷ್ಣವನ್ನ ಹರಿಯಲು ಬಿಡುವ ವಸ್ತುಗಳಿಗೆ ಉಷ್ಣವಾಹಕಗಳು ಎನ್ನುವರು. ಅಂದ್ರೆ ಬಿಸಿ ಆಗುವಂತಹ ವಸ್ತುಗಳಿಗೆ ಉಷ್ಣವಾಹಕ ಅಂತ ಹೇಳ್ತೇವೆ. ಉದಾಹರಣೆ ಯಾವುದೆಲ್ಲ? ಅಲ್ಯೂಮಿನಿಯಂ, ಮತ್ತೆ ಕಬ್ಬಿಣ, ತಾಮ್ರ, ಹೆಚ್ಚಿನ ಲೋಹಗಳು. ಆಯ್ತಾ? ಹೆಚ್ಚಿನ ಲೋಹಗಳು ಏನಾಗಿದೆ? ಉಷ್ಣ ವಾಹಕಗಳು, ತನ್ನ ಮೂಲಕ ಉಷ್ಣವನ್ನ ಹರಿಯಲು ಬಿಡುತ್ತದೆ. ಹಾಗಾದ್ರೆ ಉಷ್ಣ ಅವಾಹಕಗಳು ಎಂದರೇನು? ನೋಡಿ, ಆಗ ಉಷ್ಣ ವಾಹಕಗಳು ನೋಡಿದೆವು, ಈಗ ಉಷ್ಣ ಅವಾಹಕಗಳು ಎಂದರೇನು? ಉದಾಹರಣೆ ಕೊಡಿರಿ. ತನ್ನ ಮೂಲಕ ಉಷ್ಣವನ್ನ ಹರಿಯಲು ಬಿಡದ ವಸ್ತುಗಳು ಅಥವಾ ಸ್ವಲ್ಪ ಸ್ವಲ್ಪ ಹರಿಯಲು ಬಿಡುವಂತಹ ವಸ್ತುಗಳು, ಇವುಗಳನ್ನ ಉಷ್ಣ ಅವಾಹಕಗಳು ಅಂತ ಹೇಳ್ತೇವೆ. ಅಥವಾ ಅಲ್ಪ ಉಷ್ಣ ವಾಹಕಗಳು ಅಥವಾ ಉಷ್ಣ ಅವಾಹಕಗಳು. ಉದಾಹರಣೆಗೆ ಪ್ಲಾಸ್ಟಿಕ್, ಮರ, ಇಂಥದೆಲ್ಲ ಏನಾಗುದಿಲ್ಲ, ತನ್ನ ಮೂಲಕ ಉಷ್ಣವನ್ನ ಹರಿಯಲು ಬಿಡುವುದಿಲ್ಲ. ಹಾಗಾಗಿ ಇದು ಉಷ್ಣ ಅವಾಹಕಗಳು. ಓಕೆ, ಮುಂದಕ್ಕೆ ಹೋಗೋಣ. 12ನೇ ಪ್ರಶ್ನೆ, ಸಂವಹನ ಎಂದರೇನು? ಆಗ ವಹನ ಅಂತ ಕಲ್ತ್ವಿ, ಈಗ ಇನ್ನೊಂದು ವರ್ಡ್ ಬರ್ತಾ ಇದೆ, ಸಂವಹನ. ಸಂವಹನ ಅಂತ ಹೇಳಿದ್ರೆ ದ್ರವಗಳಲ್ಲಿ ಉಷ್ಣ ಪ್ರಸಾರವಾಗುವ ಪ್ರಕ್ರಿಯೆ. ಅಂದ್ರೆ ನಾನು ಆಗ ಹೇಳಿದೆ, ಒಂದು ತಟ್ಟೆಯನ್ನ ಅಥವಾ ಒಂದು ಪಾತ್ರೆಯನ್ನ ನೀವು ಬಿಸಿಗೆ ಇಟ್ಟಿದ್ದೀರಿ ಏನೋ ಪದಾರ್ಥ ಮಾಡ್ಲಿಕ್ಕೆ. ಓಕೆ, ಮ್ಯಾಗಿ ಮಾಡ್ತಾ ಇದ್ದೀರಿ, ಆಯ್ತಾ? ಈಗ ಏನೇ ಇಟ್ಟಿದ್ದೀರಿ, ಗ್ಯಾಸ್ ಸ್ಟವ್ ಅಲ್ಲಿ ಇಟ್ಟಿದ್ದೀರಿ.
ಇದು ಗ್ಯಾಸ್ ಫಸ್ಟ್ ಗೆ ಏನಾಗ್ತದೆ, ಈ ಪಾತ್ರೆ ಬಿಸಿ ಆಗ್ತದೆ, ಅದು ವಹನ. ಆಯ್ತಾ, ಪಾತ್ರೆ ಬಿಸಿಯಾಗುವುದು, ನೆನಪಿಟ್ಕೊಳ್ಳಿ, ಪಾತ್ರೆ ಬಿಸಿಯಾಗುವುದು ಇದು ವಹನ. ಈಗ ಪಾತ್ರೆ ಬಿಸಿಯಾಗಿ ಪಾತ್ರೆಯಲ್ಲಿರುವ ನೀರು ಕೂಡ ಬಿಸಿ ಆಗ್ತದೆ ಮತ್ತೆ. ಆಯ್ತಾ, ಪಾತ್ರೆಯಲ್ಲಿರುವ ನೀರು ಬಿಸಿ ಆಗ್ಲಿಕ್ಕೆ ಅಥವಾ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇದು ಸಂವಹನ. ಆಯ್ತಾ, ಪಾತ್ರೆಯಿಂದ ನೀರಿಗೆ ಯಾವಾಗ ಉಷ್ಣ ವರ್ಗಾವಣೆ ಆಗ್ತದೆ ನೋಡಿ, ಅದನ್ನ ಸಂವಹನ ಅಂತ ಹೇಳ್ತೇವೆ. ಓಕೆ, ಇಷ್ಟು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ವಹನ ಮತ್ತು ಸಂವಹನ ಎಂದರೇನು? ಓಕೆ, ಮುಂದಕ್ಕೆ ಹೋಗೋಣ. 13ನೇ ಪ್ರಶ್ನೆ, ಕಡಲ್ ಗಾಳಿ ಎಂದರೇನು ವಿವರಿಸಿ. ಕಡಲ್ ಗಾಳಿ ಅಂತ ಹೇಳಿದ್ರೆ ಕಡಲಿನಿಂದ ಬರುವ ಗಾಳಿ. ಆಯ್ತಾ, ಸಮುದ್ರದಿಂದ ಬೀಸುವ ಗಾಳಿಗೆ ಕಡಲ್ ಗಾಳಿ ಅಂತ ಹೇಳ್ತೇವೆ. ಹಾಗಾದ್ರೆ ಅದು ಹೇಗೆ ನಡೀತದೆ ಕೇಳಿ, ನಾನೀಗ ಜಸ್ಟ್ ಒಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಮತ್ತೆ ನಾನು ಅದನ್ನ ಓದ್ತೇನೆ. ಈಗ ಒಂದು ಇಮ್ಯಾಜಿನೇಷನ್ ಮಾಡಿಕೊಳ್ಳಿ, ಇದು ಭೂಪ್ರದೇಶ. ಆಯ್ತಾ, ನೋಡಿ ಇಲ್ಲಿ ಬರ್ದಿದ್ದೇನೆ, ಇದು ಭೂಪ್ರದೇಶ, ಇದರ ಸುತ್ತಲೂ ನೀರು, ಇದು ಸಮುದ್ರ ಅಲ್ವಾ, ಇದು ಸಮುದ್ರ. ಇಲ್ಲಿ ಭೂಪ್ರದೇಶದಲ್ಲಿ ಏನಾಗ್ತದೆ, ಈಗ ಇದು ಹಗಲಿನ ಹೊತ್ತು. ಆಯ್ತಾ, ಹಗಲಿನ ಹೊತ್ತು. ಹಗಲಿನ ಹೊತ್ತಲ್ಲಿ ಸೂರ್ಯನ ಬಿಸಿಗೆ ಭೂಮಿ ಬೇಗ ಬಿಸಿ ಆಗ್ತದೆ. ಏನಾಗ್ತದೆ, ಭೂಮಿ ಬಿಸಿ ಆಗುವುದು ಬೇಗ. ಆಯ್ತಾ, ಸೊ ಭೂಮಿ ಬಿಸಿ ಆಗ್ತದೆ. ಬಿಸಿಯಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಬಿಸಿಯಾಗುವಾಗ ಭೂಪ್ರದೇಶಕ್ಕೆ ಹತ್ತಿರವಿರುವ ಗಾಳಿ, ಅಂದ್ರೆ ಭೂಮಿಗೆ, ಅಂದ್ರೆ ನಮ್ಮ ಸುತ್ತಲೂ ಗಾಳಿ ಇರ್ತದಲ್ವಾ, ವಾತಾವರಣ ಇದೆ, ಆ ಗಾಳಿ ಇದೆ, ಆ ಗಾಳಿ ಏನಾಗ್ತದೆ, ಬಿಸಿ ಆಗ್ತದೆ. ಬಿಸಿಯಾದ ಗಾಳಿ ಯಾವತ್ತು ಲೈಟರ್ ವೆಯ್ಟ್ ಆಗ್ತದೆ, ಅಂದ್ರೆ ಹಗುರ ಆಗ್ತದೆ, ಅದು ಮೇಲೆ ಮೇಲೆ ಹೋಗ್ತದೆ. ಆಯ್ತಾ, ಎತ್ತರಕ್ಕೆ ಹೋಗ್ತದೆ. ಹಗುರವಾದ ಬಿಸಿಗಾಳಿ ಏನಾಗ್ತದೆ, ಮೇಲೆ ಮೇಲೆ ಹೋಗ್ತದೆ. ಆಗ ಈ ಕೆಳಗೆ ಭೂಪ್ರದೇಶಕ್ಕೆ ಹತ್ತಿರವಿರುವ ಪ್ರದೇಶದಲ್ಲಿ ಒತ್ತಡ ಏರ್ಪಡ್ತದೆ. ಏನಾಗ್ತದೆ, ಒತ್ತಡ ಏರ್ಪಡ್ತದೆ. ಇಲ್ಲಿ ಈ ಒತ್ತಡವನ್ನ ಸರಿದೂಗಿಸ್ಲಿಕ್ಕೆ ಸಮುದ್ರದ ಬಳಿ ಇರುವ, ಅಂದ್ರೆ ಇಲ್ಲಿ ಕೂಡ ಗಾಳಿ ಇದೆ ಅಲ್ವಾ, ಸಮುದ್ರದ ಹತ್ರ ಕೂಡ ಗಾಳಿ ಇದೆ ಅಲ್ವಾ, ಆ ಗಾಳಿ, ಸಮುದ್ರದ ಹತ್ತಿರ ಇರುವ ಗಾಳಿ, ಅಂದ್ರೆ ಇದು ತಣ್ಣಗಿನ ಗಾಳಿ, ಇದಿನ್ನು ಸಮುದ್ರ ಇನ್ನು ಬಿಸಿ ಆಗ್ಲಿಲ್ಲ, ತಣ್ಣಗಿನ ಗಾಳಿ, ಇದು ಭೂಪ್ರದೇಶಕ್ಕೆ ಬರ್ತದೆ. ಆಯ್ತಾ, ಇದು ಭೂಪ್ರದೇಶವನ್ನ ಆಕ್ರಮಿಸಿಕೊಳ್ತದೆ. ಇದನ್ನ ಕಡಲ್ ಗಾಳಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಹಗಲ ಹೊತ್ತಲ್ಲಿ ಏನೆಲ್ಲ ಗಾಳಿ ಬರ್ತದೆ ನೋಡಿ, ಅದು ಸಮುದ್ರದಿಂದ ಬರುವಂತಹ ಗಾಳಿ. ಆಯ್ತಾ, ಅದನ್ನ ಕಡಲ್ ಗಾಳಿ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ವಾ? ಈಗ ನಾನು ಓದ್ತೇನೆ. ಹಗಲಿನಲ್ಲಿ ಭೂಮಿಯು ನೀರಿಗಿಂತ ಬೇಗವಾಗಿ ಬಿಸಿ ಆಗುತ್ತದೆ. ಬಿಸಿಯು ಹೆಚ್ಚಾಗಿ ಭೂಮಿಯ ಮೇಲಿನ ಗಾಳಿಯು ಮೇಲೆ ಏರುತ್ತದೆ. ಇದು ಇರುತ್ತದೆ ಅಲ್ಲ, ಇದು ಏರುತ್ತದೆ ಆಗ್ಬೇಕು, ಮೇಲೆ ಏರುತ್ತದೆ. ಇದರ ಜಾಗವನ್ನ ಆಕ್ರಮಿಸಲು ಸಮುದ್ರದ ಮೇಲಿನ ತಂಪಾದ ಗಾಳಿಯು ಭೂ ಕಡೆಗೆ ನುಗ್ಗುತ್ತದೆ. ಭೂಮಿಯ ಮೇಲಿನ ಬಿಸಿ ಗಾಳಿಯು ಸಮುದ್ರದ ಕಡೆಗೆ ಚಲಿಸಿ ಅದರ ಚಕ್ರವನ್ನ ಪೂರ್ಣಗೊಳಿಸುತ್ತದೆ. ಸಮುದ್ರದಿಂದ ಬೀಸುವ ಗಾಳಿಯನ್ನ ಕಡಲ್ ಗಾಳಿ ಅಂತ ಹೇಳ್ತೇವೆ. ಇಷ್ಟು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಮುಂದಕ್ಕೆ ಹೋಗೋಣ. ನೆಲಗಾಳಿ ಅನ್ನೋದು ಕಾನ್ಸೆಪ್ಟ್ ಬರ್ತದೆ, ಇದು ಇದ್ರ ಉಲ್ಟಾ. ಆಯ್ತಾ, ಇನ್ನು ಅದನ್ನ ಹೇಳ್ತೇನೆ, ಬಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ, ನೆಲಗಾಳಿ ಎಂದರೇನು ವಿವರಿಸಿ. ಈಗ ರಾತ್ರಿ ಹೊತ್ತು, ಆಯ್ತಾ, ಇಮ್ಯಾಜಿನೇಷನ್ ಮಾಡಿಕೊಳ್ಳಿ, ಇದು ರಾತ್ರಿ ಹೊತ್ತು, ಇದು ಭೂಪ್ರದೇಶ ಆಗದ ಹಾಗೆ, ಇದು ಭೂಪ್ರದೇಶ, ಇದು ಸಮುದ್ರ. ಆಯ್ತಾ, ನೋಡಿ ಭೂಮಿ ಎಷ್ಟು ಬಿಸಿ ಆಗ್ತದೆ ಅಷ್ಟೇ ಬೇಗ ತಣ್ಣಗೆ ಆಗ್ತದೆ. ಕತ್ತಲೆ ಆಗುವಷ್ಟೊತ್ತಿಗೆ ಭೂಮಿ ಏನಾಗಿರ್ತದೆ, ತಣ್ಣಗೆ ಆಗಿರ್ತದೆ. ಆದ್ರೆ ನೀರು ಅಷ್ಟು ಬೇಗ ತಣ್ಣಗೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಸಮುದ್ರ ಅನ್ನೋದು ಸ್ವಲ್ಪ 1 ಬಕೆಟ್ ನೀರು 2 ಬಕೆಟ್ ನೀರು ಅಲ್ಲ, ಅಷ್ಟು ಅಗಾಧ ಪ್ರಮಾಣದ ನೀರು ಇರ್ತದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಮನೆಯಲ್ಲೇ ನಾವು ನೀರು ಕಾಯಿಸಿಟ್ರೆ ನೀರು ತಣ್ಣಗಾಗ್ಲಿಕ್ಕೆ ಇಮಿಡಿಯೇಟ್ಲಿ ತಣ್ಣಗಾಗುದಿಲ್ಲ, ಅದು ಸ್ವಲ್ಪ ಹೊತ್ತು ಕಳಿತಾ ತಣ್ಣಗಾಗುದು. ಹಾಗೆಯೇ ಸಮುದ್ರದ ಪ್ರದೇಶ ಏನಾಗ್ತದೆ, ತಣ್ಣಗಾಗ್ಲಿಕ್ಕೆ ಸ್ವಲ್ಪ ಸಮಯವನ್ನ ತಗೊಳ್ತದೆ. ಸಮುದ್ರದ ನೀರು ತಣ್ಣಗಾಗ್ಲಿಕ್ಕೆ ಸಮಯವನ್ನ ತಗೊಳ್ತದೆ. ರಾತ್ರಿ ಹೊತ್ತಲ್ಲೂ ಸಮುದ್ರದ ನೀರು ಸ್ವಲ್ಪ ಮಟ್ಟಿಗಾದ್ರೂ ಬಿಸಿ ಇರ್ತದೆ. ಹಾಗಾಗಿ ಸಮುದ್ರದ ಮೇಲಿರುವ ಗಾಳಿ ಏನಿದೆ ನೋಡಿ, ಇದು ರಾತ್ರಿ ಹೊತ್ತಲ್ಲಿ ನಡೆಯುವುದು. ಸಮುದ್ರದ ಮೇಲಿರುವ ಗಾಳಿ ಏನಿದೆ ನೋಡಿ, ಇದು ಬಿಸಿಯಾಗಿರ್ತದೆ, ಇದು ಮೇಲಕ್ಕೆ ಇರ್ತದೆ, ಹಗುರಾಗಿ ಮೇಲಕ್ಕೆ ಇರ್ತದೆ. ಆಗ ಎಲ್ಲಿ ಒತ್ತಡ ಏರ್ಪಡ್ತದೆ, ಸಮುದ್ರದ ಹತ್ತಿರ ಒತ್ತಡ ಏರ್ಪಡ್ತದೆ. ಸೊ ಈ ಒತ್ತಡವನ್ನ ಸರಿದೂಗಿಸ್ಲಿಕ್ಕೆ ನೆಲ ಪ್ರದೇಶದಿಂದ, ಅಂದ್ರೆ ಭೂಪ್ರದೇಶದಿಂದ ಗಾಳಿಯು ಸಮುದ್ರದ ಕಡೆಗೆ ಚಲಿಸ್ತದೆ. ಆಯ್ತಾ, ಈ ಚಲನೆಯನ್ನ, ಈ ಗಾಳಿ ಈ ರೀತಿ ಹೋಗುವುದನ್ನ ನೆಲಗಾಳಿ ಅಂತ ಹೇಳ್ತೇವೆ. ಭೂಗಾಳಿ, ಕಡಲ್ ಗಾಳಿ ಅಂತ ಹೇಳಿದ್ರೆ ಕಡಲಿನಿಂದ ಬರುವ ಗಾಳಿ, ಮತ್ತದು ಹಗಲು ಹೊತ್ತಲ್ಲಿ ನಡೀತದೆ. ನೆಲಗಾಳಿ ಅಂತ ಹೇಳಿದ್ರೆ ಭೂಮಿಯಿಂದ ಚಲಿಸುವ ಗಾಳಿ.
ಇದು ರಾತ್ರಿ ಹೊತ್ತಲ್ಲಿ ನಡೀತದೆ. ಮುಂದಕ್ಕೆ ಹೋಗೋಣ. 15ನೇ ಪ್ರಶ್ನೆ, ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚಿನ ಸೆಕೆಯಿಂದ ತಪ್ಪಿಸಿಕೊಳ್ಳಲು ಯಾವ ಕ್ರಮಗಳನ್ನ ಬಳಸ್ತೇವೆ? ಒಂದು, ಬೇಸಿಗೆ ಕಾಲದಲ್ಲಿ ಹೆಚ್ಚು ಸೆಕೆ ಆಗುವಾಗ ನಾವು ಕಾಟನ್ ಡ್ರೆಸ್ ಗಳನ್ನ ಹೆಚ್ಚಾಗಿ ಪ್ರಿಫರ್ ಮಾಡ್ತೇವೆ ಅಲ್ವಾ. ಯಾವುದು ಬಟ್ಟೆಗಳು, ಕಾಟನ್ ಬಟ್ಟೆಗಳನ್ನ ಅಂದ್ರೆ ಹತ್ತಿಯ ಬಟ್ಟೆಗಳನ್ನ ನಾವು ಹೆಚ್ಚಾಗಿ ಧರಿಸ್ತೇವೆ, ಅದು ಕೂಡ ಆಗ್ತದೆ. ಮತ್ತೆ ಅದಷ್ಟಲ್ಲದೆ ನಾವು ಬಟ್ಟೆಗಳನ್ನ ಚೂಸ್ ಮಾಡುವಾಗ ಬೇಸಿಗೆ ಕಾಲದಲ್ಲಿ ತಿಳಿ ಬಣ್ಣದ ಬಟ್ಟೆ, ಲೈಟ್ ಕಲರ್ ಡ್ರೆಸ್ ಅನ್ನ ನಾವು ಹಾಕ್ತೇವೆ ಆಯ್ತಾ. ಲೈಟ್ ಬಣ್ಣದ ಡ್ರೆಸ್ ಅನ್ನ ಹಾಕ್ತೇವೆ ನಾವು ಯಾವಾಗ? ಬೇಸಿಗೆ ಕಾಲದಲ್ಲಿ. ಯಾಕೆ ಲೈಟ್ ಬಣ್ಣದ ಡ್ರೆಸ್ ಗಳನ್ನ ಹಾಕ್ತೇವೆ? ಯಾಕೆ ಹೇಳಿದ್ರೆ ತಿಳಿ ಬಣ್ಣದ ಬಟ್ಟೆಗಳು ಬೆಳಕನ್ನ ಅಂದ್ರೆ ಉಷ್ಣವನ್ನ ಪ್ರತಿಫಲಿಸ್ತದೆ. ಈಗ ನಾವೊಂದು ಬಟ್ಟೆ ಹಾಕಿದ್ರೆ ಉಷ್ಣ ಬಿದ್ದಾಗ, ಅಂದ್ರೆ ಈಗ ಒಬ್ಬ ಮನುಷ್ಯ ಒಂದು ಬಟ್ಟೆ ಹಾಕ್ತಾನೆ, ಇಲ್ಲಿ ಮನುಷ್ಯ ಇದ್ದಾನೆ ಆಯ್ತಾ, ಉಷ್ಣ ಬಂದಾಗ ಅದು ಪ್ರತಿಫಲಿಸ್ತದೆ, ಅಲ್ಲಿಂದಲೇ ಅದು ಉಷ್ಣ ಏನಾಗ್ತದೆ, ಹಿಂತಿರುಗಿ ಹೋಗ್ತದೆ ಲೈಟ್ ಬಣ್ಣದ ಬಟ್ಟೆ ಆಗಿದ್ರೆ ಆಯ್ತಾ. ಅದು ಒಂದು. ಮತ್ತೊಂದು ಏನ್ ಮಾಡ್ಬೇಕು, ಯಾವ ಎಚ್ಚರಿಕೆ ಕ್ರಮಗಳನ್ನ ಬಳಸಬೇಕು, ಅಥವಾ ಏನು ಅಂದ್ರೆ ತುಂಬಾ ಸೆಕೆ ಆಗೋದನ್ನ ತಡೆಯಲಿಕ್ಕೆ ನಾವು ಹೆಚ್ಚು 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 ನೀರು ಕುಡಿತಾ ಇರ್ಬೇಕು. ಸೆಕೆ ಆಗ್ತದೆ, ಬಟ್ ನಾವು ಏನ್ ಮಾಡ್ತಾ ಇರ್ಬೇಕು, ನೀರು ಕುಡಿತಾ ಇರ್ಬೇಕು ಆಯ್ತಾ. ಈಗ ನೋಡಿ, ಗಾಢವಾದ ಬಣ್ಣ ಡ್ರೆಸ್ ಹಾಕಿದ್ರೆ ಏನಾಗ್ತದೆ? ಈಗ ಇದು ಪ್ರಶ್ನೆ ಇಲ್ಲ, ನಾನು ಹೇಳಿದ್ ನಿಮ್ಗೆ ಗಾಢವಾದ ಬಣ್ಣ ಅಂತ ಹೇಳಿ. ಡಾರ್ಕ್ ಬಣ್ಣ ಹಾಕಿದ್ರೆ ಏನಾಗ್ತದೆ? ಡಾರ್ಕ್ ಬಣ್ಣ ಹಾಕಿದ್ರೆ ಅದು ಉಷ್ಣವನ್ನ ಹೀರಿಕೊಳ್ಳುವ ಕಾರಣ ಡಾರ್ಕ್ ಹಾಕಿದ್ರೆ ನಿಮ್ಗೆ ಹೆಚ್ಚು ಸೆಕೆ ಆಗ್ತದೆ ಆಯ್ತಾ. ಸೊ ಸೆಕೆ ಜಾಸ್ತಿ ಆಗುದು. ಸೊ ಹಾಗಾಗಿ ಬಿಸಿಲಿನ ಟೈಮಲ್ಲಿ ಅಥವಾ ತುಂಬಾ ಸೆಕೆ ಇರುವಾಗ ಲೈಟ್ ಬಣ್ಣದ ಬಟ್ಟೆಗಳನ್ನ ನಾವು ಧರಿಸಬೇಕು. ಉಷ್ಣವು ಪ್ರಸಾರವಾಗಬೇಕಾದರೆ ಮಾಧ್ಯಮದ ಅಗತ್ಯವಿದೆಯೇ? ಉಷ್ಣ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಅದಕ್ಕೆ ಮಾಧ್ಯಮದ ಅಗತ್ಯ ಇದೆಯೇ? ವಿವರಿಸಿ ಆಯ್ತಾ. ಈಗ ನಾವು ನೋಡಿದೀವಿ, ಆಗ ಒಂದು ಪಾತ್ರೆ ಇಟ್ಟಿದ್ದಾಗ ಅದು ಮಾಧ್ಯಮ, ಪಾತ್ರೆಯ ಮೂಲಕವೇ ಹರಿತಾ ಹೋಗ್ತದೆ. ಒಂದು ವೇಳೆ ಎಲ್ಲಿಂದಲೂ ಎಲ್ಲಿಗೆ ಉಷ್ಣದ ಪ್ರಸರಣ ಆಗ್ತದ? ಹೌದು, ಉಷ್ಣ ಪ್ರಸಾರವಾಗಬೇಕಾದರೆ ಮಾಧ್ಯಮದ ಅಗತ್ಯ ಇರುವುದಿಲ್ಲ. ಮಾಧ್ಯಮದ ಅಗತ್ಯವಿಲ್ಲದೆಯೇ ಉಷ್ಣ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರವಾಗುತ್ತದೆ. ಇದನ್ನ ವಿಕಿರಣ ಎನ್ನುವರು. ಉದಾಹರಣೆಗೆ, ಭೂಮಿ ಮತ್ತು ಸೂರ್ಯನ ನಡುವೆ ಯಾವುದೇ ಮಾಧ್ಯಮ ಇರುವುದಿಲ್ಲ, ಆದರೂ ಸೂರ್ಯನಿಂದ ವರ್ಜಿಸಲ್ಪಟ್ಟ ಉಷ್ಣದ ಕಿರಣಗಳು ಭೂಮಿಯನ್ನ ಏನ್ ಮಾಡ್ತದೆ, ತಲುಪುವಂತೆ ಮಾಡುತ್ತದೆ, ಭೂಮಿಯನ್ನು ಬಿಸಿ ಮಾಡುತ್ತದೆ ಆಯ್ತಾ. ಅಂದ್ರೆ ಅಷ್ಟು ದೂರದಲ್ಲಿರುವ ಸೂರ್ಯನಿಂದ ಕೂಡ ಬಂತಹ ಉಷ್ಣ ಶಕ್ತಿ ಭೂಮಿಯನ್ನ ಬಿಸಿ ಮಾಡ್ಬೇಕಾದ್ರೆ ಅದು ವಿಕಿರಣ ಶಕ್ತಿಯೇ ಆಗಿರ್ಬೇಕು. ಯಾಕೆ ಹೇಳಿದ್ರೆ ಸ್ಪೇಸ್ ಅಲ್ಲಿ ಅಂದ್ರೆ ಬಾಹ್ಯಾಕಾಶದಲ್ಲಿ ಏನಿರುವುದಿಲ್ಲ, ಗಾಳಿ ಇರುವುದಿಲ್ಲ. ಹಾಗಾಗಿ ಗಾಳಿ ಒಂದು ಮಾಧ್ಯಮ ಆಗ್ತದೆ, ಗಾಳಿ ಇಲ್ಲದೆ ಕೂಡ ಉಷ್ಣ ಏನಾಗ್ತದೆ, ಚಲಿಸ್ತದೆ. ಸೊ ಹಾಗಾಗಿ ಅದ್ರ ಅಗತ್ಯ ಇರುವುದಿಲ್ಲ. ಮತ್ತೆ ನೋಡಿ, ಕೊನೆಯ ಒಂದು ಪ್ರಶ್ನೆ, ಚಳಿಗಾಲದಲ್ಲಿ ಚಳಿಯಿಂದ ತಪ್ಪಿಸಿಕೊಳ್ಳಲು ನಾವು ದಪ್ಪನೆಯ ಕಂಬಳಿ ಅಲ್ಲದು ಕಂಬಳಿ ಆಯ್ತಾ, ಕಂಬಳಿ ಅಥವಾ ಉಣ್ಣೆಯಿಂದ ಮಾಡಿದ ರಕ್ಷಕಗಳನ್ನ ಉಪಯೋಗಿಸುತ್ತೇವೆ. ಏಕೆ ಅಂದ್ರೆ ಸ್ವೆಟರ್ ಹಾಕ್ತೇವೆ ಅಲ್ವಾ ಉಣ್ಣೆದೆಲ್ಲ. ಯಾಕೆ? ಚಳಿಗಾಲದಲ್ಲಿ ಚಳಿಯಿಂದ ರಕ್ಷಿಸಿಕೊಳ್ಳಲು ನಾವು ದಪ್ಪನೆಯ ಕಂಬಳಿ ಅಥವಾ ಚಳಿ ರಕ್ಷಕಗಳನ್ನ ಬಳಸುತ್ತೇವೆ. ಏಕೆಂದರೆ ಈ ಚಳಿ ರಕ್ಷಕಗಳು ಅಥವಾ ಕಂಬಳಿಗಳು ಉಣ್ಣೆಯಿಂದ ಮಾಡಲ್ಪಟ್ಟಿರುತ್ತದೆ. ಕುರಿಯ ಮೈಯ ಅದು ರೋಮ ಉಂಟಲ್ಲ, ಅದು ಉಣ್ಣೆ. ಇದು ಅಲ್ಪ ಉಷ್ಣವಾಹಕಗಳು ಮತ್ತು ಅಲ್ಲದೆ ಉಷ್ಣದ ಅಂದ್ರೆ ಉಣ್ಣೆಯ ಎಳೆಗಳ ನಡುವೆ ಹಿಡಿದಿಟ್ಟಲ್ಪಟ್ಟ ಗಾಳಿಯು ನಮ್ಮ ದೇಹದಿಂದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಉಷ್ಣದ ವರ್ಗಾವಣೆಯನ್ನ ತಡೀತದೆ. ಅಂದ್ರೆ ಉಷ್ಣ ಪ್ರಸರಣ ಆಗದ ಹಾಗೆ ಇದು ತಡೀತದೆ. ಹಾಗಾಗಿ ನಮಗೆ ಏನಾಗ್ತದೆ ಅಂದ್ರೆ ಬಿಸಿ ಬಿಸಿ ಇರ್ತದೆ ಒಳಗೆ. ಸ್ವೆಟರ್ ಹಾಕಿದ್ರೆ ಒಳಗೆ ಹೇಗಿರ್ತದೆ, ತುಂಬಾ ಬಿಸಿ ನಮಗೆ ಅನುಭವ ಆಗ್ತದೆ. ಹಾಗಾಗಿ ಚಳಿಗಾಲದಲ್ಲಿ ಹೆಚ್ಚಾಗಿ ನಾವು ಈ ರೀತಿ ಉಣ್ಣೆಯ ಬಟ್ಟೆಗಳನ್ನ ಧರಿಸ್ತೇವೆ ನೋಡಿ. ಈ ರೀತಿಯ ಬಟ್ಟೆಗಳನ್ನ ನಾವು ಹಾಕ್ತೇವೆ. ಇದಿಷ್ಟು ಉಷ್ಣ ಎನ್ನುವ ಪಾಠದ ಬಗ್ಗೆ ನಾವು ಕಲ್ತ್ವಿ. ಏನೆಲ್ಲ ಪ್ರಶ್ನೆಗಳಿತ್ತು, ಏನೆಲ್ಲ ಕಾನ್ಸೆಪ್ಟ್ ಬರ್ತದೆ, ಅದನ್ನೆಲ್ಲ ಪ್ರಶ್ನಾ ರೂಪದಲ್ಲಿ ನಾವು ಇವತ್ತು ಕಲ್ತಿದ್ದೇವೆ. ಸೊ ಈ ಪಾಠ ನಿಮಗೆ ಅರ್ಥ ಆಯಿತು ಮತ್ತು ನಿಮಗೆ ಈ ಪ್ರಶ್ನೋತ್ತರಗಳು ಹೆಲ್ಪ್ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ನಾಳೆ ಇನ್ನೊಂದು ಪಾಠದೊಂದಿಗೆ ನಾನು ಬರ್ತೇನೆ. ಸೊ ಅಲ್ಲಿಯವರೆಗೆ ಧನ್ಯವಾದಗಳು. ಹೀಗೆ ಚಾನೆಲ್ ಅನ್ನ ವೀಕ್ಷಿಸ್ತಾ ಇರಿ. ನಿಮ್ಗೆ ಯಾರಿಗಾದ್ರೂ ಅಗತ್ಯ ಇದೆ ಅಂತ ಇದ್ರೆ ಅವರಿಗೆ ಶೇರ್ ಮಾಡ್ತಾ ಇರಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು.